ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಗಾಯತ್ರಿ ವಿತ್ ನಕ್ಷಾ ಲಾಗ್ಸ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ರಕ್ಷಾಬಂಧನದ ಲಾಗ್ನ ಇಲ್ಲಿ ನಾನು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ತುಂಬ ಲೇಟ್ ಆಗಿದೆ. ಯಾಕೆ ಅಂತಂದರೆ ಸ್ವಲ್ಪ ಟೈಮ್ ಬೇಕಿತ್ತು ವಿಡಿಯೋ ಎಡಿಟಿಂಗ್ಗೆ, ಸೊ ಸ್ವಲ್ಪ ಲೇಟ್ ಆಯಿತು. ಏನಾಯಿತು ಅಂದರೆ ಹೋದ್ವಿ ಒಂದು ಫ್ಯಾನ್ಸಿ ಸ್ಟೋರ್ಗೆ. ಅಲ್ಲಿ ತುಂಬ ವೆರೈಟೀಸ್ ರಾಖಿಗಳಿದ್ವು. ಅದರಲ್ಲಿ ಸೆಲೆಕ್ಷನ್ ಮಾಡೋದು ತುಂಬ ಕಷ್ಟ ಆಯಿತು ನಮಗೆ. ತುಂಬ ಚೆನ್ನಾಗಿ ಇರುವಂಥ ರಾಖಿಗಳೆಲ್ಲ ಇದ್ವು. ಬಟ್ ತುಂಬ ಇಷ್ಟಪಟ್ಟು ಒಂದೆರಡು ರಾಖಿಗಳನ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ನೋಡ್ತಾ ಇದ್ದೀನಿ. ಯೂಟ್ಯೂಬಲ್ಲಿ ಬರ್ತೀರಾ ಬಿಡಿ, ವರಿ ಮಾಡಬೇಡಿ. हेलो गाइस, हाय। जैसे कि हमने ये राखी सेल किया है 75 का कस्टमर को बहुत ज़्यादा डिस्काउंट चाहिए, तो इतना कम नहीं दे सकते. ನಾನು ವೀಡಿಯೋ ಮಾಡ್ಕೊತಾರದನ್ನು ಅಂಗಡಿಯವರು ಕೂಡ ನೋಡಿದ್ರು. ನೋಡಿಬಿಟ್ಟು ಏನು ಮಾಡ್ತಾಯಿದ್ದೀರ ಅಂತ ಕೇಳಿ ಅವರು ಕೂಡ ಅಂಗಡಿನಲ್ಲಿ ಆಫರ್ಸ್ ಇದೆ ಬನ್ನಿ ರಾಖಿ ತೊಗೊಳ್ಳಿ ಅಂತ ಹಿಂದಿನಲ್ಲಿ ಹೇಳ್ತಾಯಿದ್ರು. ಹಾಗೆ ಅಲ್ಲಿ ರಾಖಿನ ತೊಗೊಂಡು ನಾವು ನಮ್ಮ ಅಣ್ಣ ಮನೆ ಕಡೆಗೆ ಹೊರಟು ಬಂದ್ವಿ. ರಾಖಿಗಳು ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಒಂದಕ್ಕಿಂತ ಒಂದು ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಗೊತ್ತಾಗ್ತಾನೆ ಇರಲಿಲ್ಲ. ಬಟ್ ಏನು ಮಾಡೋದು, ಒಂದೆರಡು ಮೂರು ಸೆಲೆಕ್ಟ್ ಮಾಡೋಣ ಅಂತ ಹೇಳಿ 2-3 ಡಿಸೈನಲ್ಲಿ ತೊಗೊಂಡ್ವಿ. ಒಂದು 5-6 ತೊಗೊಂಡ್ವಿ ಬೇಕು ಅಂತ. ಹಾಗೆ ಅಲ್ಲಿಂದ ಹೊರಟು ನಮ್ಮ ಅಣ್ಣ ಮನೆಗೆ ಬಂದ್ವಿ ಫೈನಲಿ. ಅವರು ಕೂಡ ಹೊರಗಡೆ ಹೋಗಬೇಕು ಅಂತ ಹೇಳಿ ರೆಡಿ ಮಾಡ್ಕೊತಾಯಿದ್ರು. ನಮ್ಮ ಅಣ್ಣವ್ರ ಅತ್ತೆ ಬಂದಿದ್ದರು, ಅವ್ರನ್ನ ಕಳಿಸ್ಕೊಡ್ಬೇಕು ಅಂತ ಹೇಳಿ ಅವರು ರೆಡಿಯಾಗಿದ್ದರು. ಬಟ್ ನಾವು ಸರ್ಪ್ರೈಸ್ ಆಗಿ ಹೋಗೋಣ ಅಂಥೇಳಿ ಅವ್ರಿಗೆ ಇನ್ಫಾರ್ಮ್ ಮಾಡದೆ ಹೋದ್ವಿ. ಒಂದು 5-10 ಮಿನಿಟ್ಸ್ ಲೇಟ್ ಆಗಿದ್ರು ಕೂಡ ನಮ್ಮ ಅಣ್ಣವರು ಅಲ್ಲಿಂದ ಹೊರಟಿರ್ತಾಯಿದ್ರು. ಬಟ್ ನಮ್ಮ ಲಕ್ ಅನಿಸುತ್ತೆ, ಅವರು ಮನೆಯಲ್ಲೇ ಇದ್ದರು. ನಾವು ಸರ್ಪ್ರೈಸ್ ಆಗಿ ಹೋಗಿದ್ದು ಅವ್ರಿಗೂ ಕೂಡ ಖುಷಿ ಆಯಿತು. ಇದೆಲ್ಲ ಆದಮೇಲೆ ರಾಖಿ ಕಟ್ಟೋಣ ಅಂತ ಹೇಳಿ ನಾನೆಲ್ಲ ರೆಡಿ ಮಾಡಿಟ್ಕೊಂಡು ನಮ್ಮ ಅಣ್ಣನ ಕೂರಿಸಿ ರಾಖಿ ಕಟ್ತಾಯಿದ್ದೀನಿ. ನಿಮಗೆ ಯಾರೆಲ್ಲ ಜೊತೆಲಿ ಹುಟ್ಟಿರೋ ಅಣ್ಣ ಇದ್ದಾರೆ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನನಗೆ ಈ ಅಣ್ಣ ಜೊತೇಲಿ ಹುಟ್ಟಿಲ್ಲ ಅಂತಂದ್ರೆ ಜೊತೇಲಿ ಹುಟ್ಟಿರೋರಷ್ಟೇ ಇಂಪಾರ್ಟೆಂಟು. ಯಾಕೆ ಅಂದರೆ ಆ ಸ್ಥಾನನ ನಮ್ಮ ಈ ಅಣ್ಣ ತುಂಬಿದ್ದಾರೆ, ಅದಕ್ಕೆ ತುಂಬ ಇಷ್ಟ. ತುಂಬ ಸರಿ ಕಷ್ಟದ ಟೈಮ್ಗಳಲ್ಲೆಲ್ಲ ಆಗಿದ್ದಾರೆ. ನಾನು ಪ್ರೆಗ್ನೆಂಟ್ ಟೈಮಲ್ಲಿ ಎಷ್ಟೋ ಸಾರಿ ಹೆಲ್ತ್ ಇಶ್ಯೂಸ್ ಆದಾಗ ನನ್ನ ಹಸ್ಬೆಂಡ್ಗೆ ಆಗ ತುಂಬ ಸಲ ಹೆಲ್ಪ್ ಮಾಡಿದ್ದಾರೆ. ಮನೆಗೆಲ್ಲ ಬಂದು ಅವ್ರಿಗೆ ಆಫೀಸ್ ಇದ್ದರೂ ಕೂಡ ಆ ಟೈಮಲ್ಲೆಲ್ಲ ಬಂದು ಹೆಲ್ಪ್ ಮಾಡಿದ್ದಾರೆ. ಅದೆಲ್ಲ ನೆನಪಿಸ್ಕೊಂಡ್ರೆ ತುಂಬಾ ಎಮೋಷ್ನಲಿ ಫೀಲ್ ಆಗುತ್ತೆ ಫ್ರೆಂಡ್ಸ್. ಅದಕ್ಕೆ ಅದು ಯಾವುದನ್ನು ಹಳೆದನ್ನು ಮರಿಬಾರ್ದು. ನಮ್ಮ ಅಣ್ಣನಿಗೆ ಎಲ್ಲ ರೀತಿಯಾದ ಏಳಿಗೆ ಸಿಗಲಿ, ಎಲ್ಲ ರೀತಿಯಾದ ಖುಷಿ ಸಂತೋಷಗಳೆಲ್ಲ ಸಿಗಲಿ ಅಂತ ಹಾರೈಸ್ತಾ ನಾನು ರಾಖಿನ ಇಲ್ಲಿ ಕಟ್ಟಿದೆ. ಹಾಗೆ ಇದು ನಮ್ಮ ಅಣ್ಣನ ಹೆಂಡ್ತಿ ಅವರ ಅಣ್ಣ ಇವ್ರಿಗೂ ಕೂಡ ನಾನು ರಾಖಿ ಕಟ್ಟಿದೆ. ಬರೀ ಬಾಯಿ ಮಾತಲ್ಲಿ ಅಣ್ಣ ಅಣ್ಣ ಅಂತ ಅನ್ನಬಾರ್ದು. ಸೊ ನಾನು ಎಲ್ಲರಿಗೂ ನನಗೆ ಯಾರು ಸಿಗ್ತಾರೋ ಅವ್ರಿಗೆಲ್ಲ ರಾಖಿ ಕಟ್ಟೋಣ ಅಂತ ಅಂದ್ಕೊಂಡಿದ್ದೆ. ನಮ್ಮ ಅಣ್ಣನಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡೋಣ ಅಂಥೇಳಿ ಅವ್ರಿಗೆಲ್ಲ ಕಟ್ಟಿದ್ಮೇಲೆ ಎಲ್ಲರಿಗೂ ಕಟ್ಟೋಣ ಅಂದ್ಕೊಂಡೆ. ಅಣ್ಣ ಅಂತಂದ್ರೇ ಒಂದು ಧೈರ್ಯ ಅಲ್ವಾ ಫ್ರೆಂಡ್ಸ್. ಅವರು ಏನು ಹೆಲ್ಪ್ ಮಾಡ್ತಾರೆ ಅಂತಲೇ ಅಲ್ಲ, ಬಟ್ ಒಂದು ನಂಬಿಕೆ, ಅದೊಂದು ಧೈರ್ಯ ಇರ್ತಾರೆ ನಮ್ಮ ಜೊತೆಯಲ್ಲೇ ಯಾವಾಗ್ಲೂ. ಹಾಗೆ ನಾವು ಲಾಸ್ಟ್ ಇಯರು ರಾಖಿ ಕಟ್ಟೋಕ್ಕಾಗಲಿಲ್ಲ, ಯಾಕೆಂದರೆ ನಾನು ಆ ಟೈಮಲ್ಲಿ ಪ್ರೆಗ್ನೆಂಟ್ ಇದ್ದೆ ಅಂತ. ನಮ್ಮ ಅಣ್ಣ ಅವತ್ತು ರಾಖಿ ಹಬ್ಬದ ದಿನ ನಮ್ಮ ಮನೆಗೆ ಬಂದರು. ಬಟ್ ನಾನು ಕಟ್ಟೋಣ ಅಂತೇಳಿ ರೆಡಿ ಆದೆ. ಅವರು ತುಂಬ ತೊಂದರೆ ಆಗುತ್ತೆ, ಬಗ್ಗಿ ಎದ್ದು ಎಲ್ಲ ಹೊಟ್ಟೆ ಪ್ರಾಬ್ಲಮ್ ಆಗುತ್ತೆ ಅಮ್ಮ ಅಂತೇಳಿ ಅವರು ಪಾಪ ನನ್ನ ಕೈಯಲ್ಲಿ ಕಟ್ಟಿಸ್ಕೊಳ್ಳೇ ಇಲ್ಲ ಫ್ರೆಂಡ್ಸ್. ನನಗೆ ಇವತ್ತಿಗೂ ಅದು ನೆನಪಿದೆ. ಬಟ್ ಇವಾಗೆಲ್ಲ ಆರಾಮಾಗಿ ಪಾಪು ಎಲ್ಲ ಹುಟ್ಟಿದ್ಮೇಲೆ ಫ್ರೀ ಆದ್ವಿ ಅಂತೇಳಿ ನಾನು ಅವ್ರಿಗೆ ಚೆನ್ನಾಗಿ ರಾಖಿ ಕಟ್ಟಬೇಕು ಅಂತ ಒಂದು ವೀಕಿಂದನೇ ಥಿಂಕ್ ಮಾಡ್ತಾಯಿದ್ದೆ. ಎಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡಿದ್ದೆ. ನನ್ನ ಹಸ್ಬೆಂಡ್ ಕೂಡ ನನಗೆ ಕೇಳಿದ ತಕ್ಷಣವೇ ಇಲ್ಲ ಅಂಥೇಳಿ ಹೋಗೋಣ ಅಂಥೇಳಿ ಕರ್ಕೊಂಡೋದ್ರು. ನನಗೆ ಅದು ಕೂಡ ತುಂಬ ಖುಷಿ ಆಯಿತು. ಅವ್ರಿಗೆ ಆಫೀಸ್ ಇತ್ತು, ಆಫೀಸ್ ಮುಗಿಸ್ಕೊಂಡು ಬಂದು ಆಮೇಲೆ ಅವ್ರು ರೆಸ್ಟ್ ಮಾಡೋ ಟೈಮ್ನ ನಾನು ಕರ್ಕೊಂಡು ಹೋಗೋದಕ್ಕೆ ಕೊಟ್ಟರು. ಫೈನಲಿ ರಾಖಿ ಕಟ್ಟಿದ್ದೆಲ್ಲ ಆಯಿತು ಅಂಥೇಳಿ ನಾನು ಅವ್ರ ಕಾಲಿಗೆ ನಮಸ್ಕಾರ ಮಾಡೋಕ್ಕೆ ಹೋದೆ. ಬಟ್ ಅವ್ರ ಕಾಲು ನಮಸ್ಕಾರ ಮಾಡಬೇಡಮ್ಮ ಅಂಥೇಳಿ ಕೈಗೆ ಅಕ್ಷತೆನ ಕೊಟ್ಟರು.
ನೆಕ್ಸ್ಟ್ ಇಲ್ಲಿ ನನ್ನ ಹಸ್ಬೆಂಡ್ಗೆ ಅವ್ರ ಸಿಸ್ಟರು ರಾಖಿ ಕಟ್ಟೋಕ್ಕೆ ಅಂತೇಳಿ ರೆಡಿ ಆಗ್ತಾ ಇದ್ದಾರೆ, ಬೊಟ್ಟೆಲ್ಲ ಇಟ್ಟು. ಆ್ಯಕ್ಚುಲಿ ನನಗಿಂತ ಇವ್ರಿಗೆ ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇದೆ. ಇವ್ರಿಗೆ ಇಬ್ಬರು ಅಣ್ಣಂದಿರಿದ್ದಾರೆ. ನಾನು ಅವ್ರ ಹತ್ರನೇ ಹೇಳಿಸ್ಕೊಂಡು ರಾಖಿ ಹೇಗೆ ಕಟ್ಟೋದು ಅಂತ ಕಲ್ತ್ಕೊಂಡಿತ್ತು. ಸುಮ್ಮನೆ ಒಂದು ಬ್ಯಾಂಡ್ನ ಟ್ಯಾಗ್ ಮಾಡಿದ್ರೆ ಅದು ಆಶೀರ್ವಾದ ಮಾಡ್ದ ಹಾಗಲ್ಲ ಅಂತ ಹೇಳಿ ಸಂಪ್ರದಾಯವಾಗಿ ಹೇಗೆ ಕಟ್ಟಬೇಕು, ಅದು ಯಾವ ರೀತಿ ಪೂಜೆ ಎಲ್ಲ ಮಾಡಬೇಕು ಅಂತ ಹೇಳಿ ನಾನು ಅವ್ರ ಹತ್ರ ಕೇಳಿಕೊಂಡು ನಾನು ರಾಖಿ ಕಟ್ಟೋದಕ್ಕೆ ಪ್ರಿಪೇರ್ ಆಗಿನೇ ನಮ್ಮ ಅಣ್ಣದಿರಿಗೆ ರಾಖಿ ಕಟ್ಟಿತ್ತು. ನಾನು ರಾಖಿ ಕಟ್ಟಿದ್ಮೇಲೆ ಇವ್ರು ರಾಖಿ ಕಟ್ಟೋದನ್ನು ನೋಡ್ತಾ ಇದ್ದೆ. ನನ್ನ ಹಸ್ಬೆಂಡ್ಗೆ ಎಷ್ಟು ಸಾಂಪ್ರದಾಯಿಕವಾಗಿ ರಾಖಿ ಕಟ್ತಾ ಇದ್ದಾರೆ ಅಂತಂದರೆ, ಇದನ್ನು ನಾನು ನೆಕ್ಸ್ಟ್ ಟೈಮು ಇದನ್ನೆಲ್ಲ ನೀಟಾಗಿ ನೆನಪಿಟ್ಕೊಂಡು ನಾನು ಕೂಡ ಇದನ್ನು ಪಾಲಿಸ್ಬೇಕು ಅಂತಲೇ ಅನ್ನಿಸ್ತು. ತುಂಬಾ ಖುಷಿ ಆಯಿತು ಫ್ರೆಂಡ್ಸ್. ನಾವು ಸಡನ್ನಾಗಿ ಹೋದರೂ ಕೂಡ ಅವರು ನಮಗೋಸ್ಕರ ಸ್ವಲ್ಪ ಟೈಮ್ನ ಕೊಟ್ರಲ್ಲ, ಅದು ನನಗೆ ಖುಷಿ ಆಯಿತು. ಪಾಪು ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾಳೆ, ಪಪ್ಪ ಏನು ಮಾಡ್ತಿದ್ದಾರೆ, ಕೂತ್ಕೊಂಡಿದ್ದಾರೆ, ಇವ್ರು ಏನು ಮಾಡ್ತಿದ್ದಾರೆ ಅಂತ ನೋಡ್ಕೊಂಡು ನಿಂತಿದ್ದಾಳೆ ಅಲ್ಲೇ ಸೈಡಲ್ಲಿ. ನನ್ನ ಹಸ್ಬೆಂಡ್ಗೆ ಆಫೀಸ್ ಕಾಲ್ ಯಾವುದೋ ಬಂತು ಅಂತ ಅವರು ಮಾತಾಡ್ತಾಯಿದ್ರು. ಶ್ರೇಯಸ್ಸು ಇಷ್ಟಪಟ್ಟು ಅವ್ರ ಮಾಮ ತೊಡೆ ಮೇಲೆ ಕೂತ್ಕೊಂಡಿದ್ದ. ಯಾವಾಗಲೂ ಅಷ್ಟೇ ಮನೆಗೆ ಹೋದರೆ ಅವನಿಗೆ ಭಾರಿ ಖುಷಿ ಆಗುತ್ತೆ. ಎಷ್ಟೇ ಸ್ಯಾಡ್ ಆಗಿದ್ರೂ ಕೂಡ ಒಂದೊಂದು ಸಾರಿ ಸ್ಮೈಲ್ ಮಾಡ್ತಾನೆ. ಅವ್ನ ಮೂಡ್ ಹೇಗಿರುತ್ತೋ ಹಾಗೆ ಅವನು ರಿಯಾಕ್ಟ್ ಮಾಡ್ತಾನೆ. ಈ ರಾಖಿ ಹಬ್ಬದ ದಿನ ರಾಖಿ ಕಟ್ತಾ ಇರೋ ಸಂಭ್ರಮದಲ್ಲಿ ಅವನಿಗೂ ಕೂಡ ತುಂಬ ಖುಷಿ ಆಯಿತು ಅಂತ ಅನಿಸುತ್ತೆ. ಸೊ ಅವನು ಖುಷಿಯಾಗಿದ್ದ. ಮಕ್ಕಳಿಗೆ ಯಾವುದಾದ್ರೂ ಒಂದು ಆ್ಯಕ್ಟಿವಿಟೀಸ್ ಇದ್ದರೆ ಅವರು ಖುಷಿಯಾಗಿರ್ತಾರೆ, ಅದೆಲ್ಲ ಕಾಮನ್ ಅಲ್ವಾ ಫ್ರೆಂಡ್ಸ್. ಹಾಗೆ ಇದೆಲ್ಲ ಆದಮೇಲೆ ಫೈನಲ್ ಆಗಿ ಅವರು ಕಾಲು ಮುಗಿದ್ರು. ಇದರಿಂದ ಏನು ಗೊತ್ತಾಯಿತು ಅಂತಂದರೆ, ನನಗೆಷ್ಟೋ ಗೊತ್ತಿಲ್ಲದಿರೋ ವಿಚಾರಗಳು, ಸಂಪ್ರದಾಯಗಳು ನಾವು ಇವರಿಂದ ತಿಳ್ಕೊಂಡ್ವಿ ಅಂತ ನನಗೆ ಅನ್ನಿಸ್ತು. ಎಷ್ಟೋ ಕಲಿಯೋದಿರುತ್ತೆ, ಕಲ್ತ್ಕೊಬೇಕಲ್ವಾ. ಹೆಂಗ್ ಪಪ್ಪ ಓಡಿಸೋದು? ಸೊ ಹೊಸ ವಿಚಾರ ಕಲಿತೆ ಅಂತ ಖುಷಿ ಆಯಿತು. ಹೆಂಗ್ ಗಾಡಿ ಓಡಿಸೋದು ಚಾಬಿ ಪಪ್ಪ? ಹಂಗ ನಾವು ಅಲ್ಲಿಂದ ಹೊರಟು ನಾವು ಇನ್ನೊಂದು ಅಣ್ಣ ಮನೆಗೆ ಬರಬೇಕು ಅಂತ ಹೇಳಿ ಬಂದ್ವಿ. ಇದೇ ಅವ್ರ ಮನೆ. ಅವರು ಕೂಡ ತುಂಬ ಖುಷಿಪಟ್ಟರು. ಅವ್ರಿಗೂ ಕೂಡ ನಾನು ಅಲ್ಲಿ ರಾಖಿ ಕಟ್ಟಿ ಬೊಟ್ಟಿಟ್ಟು ಆಮೇಲೆ ಆಶೀರ್ವಾದ ತಗೊತಾ ಇದ್ದೆ. ನನ್ನ ಹಸ್ಬೆಂಡ್ ನೆನಪು ಮಾಡ್ತಾ ಇದ್ರು ಬೊಟ್ಟಿಡು ಅಂತ ಹೇಳಿ. ಫೈನಲಿ ಅವ್ರಿಗೆ ರಾಖಿ ಕಟ್ಟಿದೆ. ಅವ್ರಿಗೆ ಕಾಲ್ ಮುಗಿಯಕ್ಕೆ ಬಿಡ್ತಾ ಇಲ್ಲ, ನನಗೆ ದುಡ್ಡು ಕೊಡಕ್ ಬರ್ತಾ ಇದ್ರು. ಆ ಥರ ತಗೊಂಬಾರ್ದು, ಅದು ನನಗೆ ಗೊತ್ತಿತ್ತು. ಸೊ ನಾನು ಅದಕ್ಕೆ ಬೇಡ ಅಂತ ಹೇಳ್ತಾ ಇದ್ದೆ. ನೆಕ್ಸ್ಟ್ ಇಲ್ಲಿ ನಕ್ಷ ಆಟ ಆಡ್ತಾ ಇದ್ಲು. ಇವ್ರ ಮನೆಗೆ ಹೋದ್ರೆ ಯಾವಾಗಲೂ ಆಟ ಸಾಮಾನು ಹೊಸದಿರುತ್ತೆ ಅಂತ ಹೇಳಿ ಅವಳು ಖುಷಿಯಾಗಿರ್ತಾಳೆ. ಹಾಗೆ ನಮ್ಮ ಅಣ್ಣನ ವೈಫ್ ಕೂಡ ಇವರಿಗೆ ರಾಖಿನ ತಂದಿಟ್ಕೊಂಡಿದ್ರು. ಯಾವ ಗ್ಯಾಪಲ್ಲಿ ತಂದಿಟ್ಕೊಂಡಿದ್ರೋ ಗೊತ್ತಿಲ್ಲ, ತಗೊಂಡು ಬಂದಿದ್ರು. ನನ್ನ ಹಸ್ಬೆಂಡ್ಗೂ ಕೂಡ ರಾಖಿ ಕಟ್ಟಿದ್ರು. ಇದು ನನ್ನ ರಕ್ಷಾಬಂಧನ ಸೆಲೆಬ್ರೇಷನ್ ಆಗಿರುತ್ತೆ ಫ್ರೆಂಡ್ಸ್. ಒನ್ಸ್ ಅಗೇನ್ ಎಲ್ಲರಿಗೂ ಹ್ಯಾಪಿ ರಕ್ಷಾಬಂಧನ್. ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಎಲ್ಲ ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.